ಬರ್ತೀನಿ ಅಂತ ಹೇಳಿದವರು ಇಷ್ಟೊತ್ತಾದರೂ ಬರಲಿಲ್ಲ. ಇವತ್ತು ಬೇರೆ ನನ್ನ ಚಿಕ್ಕ ಮೈದನ ಸಂಗಮೇಶ ಬರ್ತಾ ಇದ್ದಾನೆ. ಬರ್ತಾನೆ ಅಂತ ಹೇಳಿದ್ರು ಇಷ್ಟೊತ್ತಾದರೂ ಬರಲಿಲ್ಲ. ಯಾವಾಗ ಬರ್ತಾರೋ ಬರಲಿ. ಜಾನಕಿ ಜಾನಕಿ ಬಂದ್ರೇನ್ರಿ? ಬನ್ನಿ. ಅಲ್ಲ, ಇವತ್ತು ನಮ್ಮ ಮೈದನ ಸಂಗಮೇಶ ಬರ್ತಾ ಇದ್ದಾನೆ ಅಂತ ಗೊತ್ತಿದ್ರು ಕೂಡ ಬೇಗ ಬರಬಾರ್ದೇನ್ರಿ? ಯಾಕೆ ತಡವಾಗಿ ಬಂದ್ರಿ? ಬೇಗ ಬರೋಣಂತ ಇದ್ದೆ, ಆದ್ರೆ ಏನ್ ಮಾಡೋದು, ನಮ್ಮೂರಿನ ಬಡ ಜನರಿಗಾಗಿ ಸರ್ಕಾರದಿಂದ ಹೊಳೆಯಿಂದ ನೀರಾವರಿ ಯೋಜನೆ ಬಂದಿದಂತೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡ್ಲಿಕ್ಕೆ ಬಂದಿದ್ರು, ಅದಕ್ಕೋಸ್ಕರ ಸ್ವಲ್ಪ ತಡ ಆಯ್ತು. ಪರವಾಗಿಲ್ಲ ಬಿಡ್ರಿ. ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ನೀರಾವರಿ ಯೋಜನೆ ಬಂದಿದ್ದು ಒಂದ್ ರೀತಿ ಒಳ್ಳೇದೇ ಆಯ್ತು ಬಿಡಿ. ಆದ್ರೆ ಏನ್ ಮಾಡೋ ಜಾನಕಿ, ಬಂದ ಯೋಜನೆಗಳನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಾರದೆ ದುರುಪಯೋಗ ಮಾಡಿಕೊಳ್ತಿದ್ದಾರೆ ನಮ್ಮ ಜನ. ಸರ್ಕಾರದ ಯೋಜನೆಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಈ ರೈತರಿಗಿರೋ ತಾಕತ್ತು ಇನ್ಯಾರಿಗಿದೆ? ಅದನ್ನ ಬಿಟ್ಟು ನಮ್ಮಲ್ಲೇ ಜಗಳ ಮಾಡಿಕೊಂಡ್ರೆ ಬಂದ ಯೋಜನೆಗಳು ಕೈತಪ್ಪಿ ಹೋಗುತ್ತವೆ. ಹೌದ್ರಿ, ಆದ್ರೆ ಏನ್ ಮಾಡುವುದು? ನಮ್ಮ ಈ ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಆ ದೇವರು ಯಾವಾಗ ಬುದ್ಧಿ ಕೊಡ್ತಾನೋ ಏನೋ. ಜಾನಕಿ, ನಮ್ಮ ನಾಡಿನ ಕೆಲವು ಹಳ್ಳಿಗಳಲ್ಲಿ ಸರ್ಕಾರದ ಯೋಜನೆಗಳು ತುಕ್ಕು ಹಿಡಿದಿವೆ. ಇನ್ನು ಕೆಲವು ಊರುಗಳಲ್ಲಿ ಅವನ್ನ ಕಿತ್ತು ಮಾರಿದ್ದು ಕೂಡ ಉಂಟು. ನೋಡ್ರಿ, ಬಂದ ಅವಕಾಶಗಳನ್ನ ಯಾವತ್ತೂ ಕಳೆದುಕೊಳ್ಬಾರ್ದು. ಈಗ ಬಂದಿರುವ ಅವಕಾಶವನ್ನ ಕಳೆದುಕೊಳ್ಳದೆ ಕೈ ಹಿಡಿದು ನಿಂತು ಎಲ್ಲ ರೈತರನ್ನ ಒಗ್ಗಟ್ಟಾಗಿ ಕೂಡಿಸಿ ಅಧಿಕಾರಿಯೊಂದಿಗೆ ಮಾಹಿತಿಯನ್ನ ನೀಡಿದ್ರೆ ನಾವು ಈ ಭೂತಾಯಿಯಲ್ಲಿ ಚಿನ್ನವನ್ನೇ ಬೆಳಿಬಹುದು. ಏನಂತೀರಾ? ಅನ್ನೋದ್ರಲ್ಲಿ ಏನಿದೆ ಜಾನಕಿ, ನಮ್ಮ ನಾಡಿನ ಮುಖ್ಯ ನದಿಗಳಾದ ತುಂಗಭದ್ರಾ ಮತ್ತು ವರದಾ ನದಿಯ ನೀರನ್ನ ಸರಿಯಾಗಿ ಹಿಡಿದೊಟ್ಟುಕೊಳ್ಳಲಾರದೆ ಬಿಟ್ಟು ಬಿಟ್ಟಿದ್ದೇವೆ. ಅದೇ ನೀರನ್ನ ಬಳಸಿಕೊಂಡು ಆಂಧ್ರದ ಜನ ಬಂಗಾರದ ಬೆಳೆಯನ್ನೇ ಬೆಳೀತಿದ್ದಾರೆ ಅಂದಾಗ ನಮ್ಮ ಕರ್ನಾಟಕ ಜನ ಅದೆಷ್ಟು ಮುಟ್ಟಾಳರು ಅಂತ ಗೊತ್ತಾಯ್ತಲ್ಲ. ಹೋಗ್ಲಿ ಬಿಡ್ರಿ, ಈಗ ಬಂದ ಅವಕಾಶನ ನೀವಾದ್ರೂ ಉಪಯೋಗಿಸ್ಕೊಳ್ಳಿ. ನಾನು ಕೂಡ ಅದೇ ಪ್ರಯತ್ನದಲ್ಲಿದ್ದೇನೆ, ಕಾದು ನೋಡೋಣ ಏನಾಗುತ್ತೋ ಅಂತ. ಸಂಗಮೇಶ್ ಇನ್ನೂ ಬಂದಿಲ್ವೇ? ಇಲ್ಲ ರೀ, ಇನ್ನೂ ಬಂದಿಲ್ಲ. ಬಾ, ಮತ್ತೆ ಸಂಗಮೇಶ್ ಬರುವಷ್ಟರಲ್ಲಿ ಒಂದು ಹಾಡನ್ನಾದ್ರೂ ಹಾಡಬಾರ್ದೆ? ಹಾ ಹಾ, ಸದಾ ಶಿವನಿಗೆ ಅದೇ ಧ್ಯಾನ ಅಂತೆ. ನಿಮ್ಗೆ ಯಾವಾಗ್ಲೂ ಹಾಡಿನ ಧ್ಯಾನ ಅಲ್ವೇ? ಬಾರಿ ಬಂಗಾರಿ, ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಹೀಗೆ ಹಾಡುವಾಗ ಮಧುರ
ಸಿಗುವುದು ಸ್ವರ್ಗವೇ. ಲಾ 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 ಲಾ. ಹೇ ಹೇ ಹೇ. ಲಾ 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 ಲಾ. ಹೇ ಈಗಲಾದ್ರೂ ಸಮಾಧಾನ ಆಯ್ತಾ ನಿಮ್ಮ ಮನಸ್ಸಿಗೆ? ಜಾನಕಿ, ಸಂಗೀತ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳು? ಸತ್ತವರು ಕೂಡ ಎಬಿಸಿ ನಿಲ್ಲುವ ಶಕ್ತಿ ಇದೆ ಐತಿ ಈ ಸಂಗೀತಕ್ಕೆ, ನಿನಗೆ ಗೊತ್ತಾ? ಅಣ್ಣ, ಅತ್ತಿಗೆ ಅತ್ತಿಗೆ. ಬಾ ಸಂಗಮೇಶ್, ಈಗ ಬಂದೇನಪ್ಪ? ನಿನ್ನ ದಾರಿಯನ್ನೇ ಕಾಯ್ತಾ ಇದ್ವಿ. ಯಾಕೆ ಬರೋದು ಸ್ವಲ್ಪ ಲೇಟ್ ಆಯ್ತಲ್ಲ? ಹೌದು ಅಣ್ಣ, ಬೆಂಗಳೂರಿಂದ ಟ್ರೈನ್ ಸ್ವಲ್ಪ ತಡವಾಗಿ ಬಂತು, ಅದಕ್ಕೆ ಬರೋದಕ್ಕೆ ಲೇಟ್ ಆಯ್ತು. ಹಾ ಅತ್ತಿಗೆ, ಚೆನ್ನಾಗಿದ್ದೀರಾ? ನನಗೇನಾಗಿದೆಯಪ್ಪ ಸಂತೋಷ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳುವ ನಿಮ್ಮ ಅಣ್ಣ ಇದ್ದಾನೆ, ನಮ್ಮಿಬ್ಬರ ಬಾಡಿಗೆ ಎತ್ತು ನಿಂತು ದುಡಿತಿರುವ ಮೈಲಾರಿ ಇದ್ದಾನೆ. ಅದಕ್ಕಿಂತ ಮೇಲಾಗಿ ಹೆತ್ತ ತಾಯಿಯಂತೆ ನೋಡ್ತಿರುವ ನೀನಿರ್ಬೇಕಾದ್ರೆ, ನೀವೆಲ್ಲರೂ ನನ್ನ ಜೊತೆಯಲ್ಲಿ ಇರ್ಬೇಕಾದ್ರೆ ನಾನು ಚೆನ್ನಾಗಿ ಇರ್ದೇ ಇರ್ತೀನಿ ಹೇಳಿ? ಅತ್ತಿಗೆ, ಚಿಕ್ಕಣ್ಣಿಂದಲೂ ತಾಯಿ ಆಸರೆ ಕಾಣದ ನಮಗೆ ನೀವು ಬಂದು ತಾಯಿತನ ತುಂಬಿರಿ. ನಿಜವಾಗಲೂ ನಮ್ಮನ್ನೆಲ್ಲ ಹೆತ್ತ ತಾಯಿ ನೀವೇ ಅತ್ತಿಗೆ, ನೀವೇ. ಸಂಗಮೇಶ, ಈ ನಿನ್ನ ಅತ್ತಿಗೆ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಇಂಥ ತಾಯಿಯ ಮಗನಾದ ನೀನು ಇವಳ ತಾಯ್ತನ ಉಳಿಸ್ಕೊಂಡು ಹೋಗೋದು ನಿನ್ನ ಕರ್ತವ್ಯವಾಗಿದೆ ಅಪ್ಪ, ನಿನ್ನ ಕರ್ತವ್ಯ. ಅಣ್ಣ, ನನ್ನ ಈ ಜನ್ಮ ಇರೋರಿಗೆ ನಿಮಗೆ ಯಾವುದೇ ದುಃಖ ಕೊಡೋದ ಕೆಲಸವನ್ನು ಮಾಡೋದಿಲ್ಲ. ಇದು ನಿಮ್ಮಿಬ್ಬರ ಪಾದದ ಮೇಲೆ. ಎದ್ದೇಳಪ್ಪ. ಎದ್ದೇಳಪ್ಪ ಮಿದ್ನ, ಎದ್ದೇಳು. ಆ ತಾಯಿ ಬನಶಂಕರಿ ದೇವಿ ನಿನ್ನನ್ನು ಚೆನ್ನಾಗಿಟ್ಟಿರಲಿ. ಹಾ ಅತ್ತಿಗೆ, ನಿಮ್ಗೇನು ತಂದಿದ್ದೀನಿ ಗೊತ್ತಾ? ಒಂದು ನಿಮಿಷ. ಅತ್ತಿಗೆ, ಈ ಸೀರೆ ನಿಮಗೆ. ಅಣ್ಣ, ಈ ಶರ್ಟು ಪಂಚೆ ನಿನಗೆ. ಇದನ್ನ ಇದನ್ನೆಲ್ಲ ಯಾಕೆ ತರ್ಲಿಕ್ಕೆ ಹೋಗಿದ್ದೀಯಪ್ಪ ನೀನು? ಈ ಬಟ್ಟೆ ಬರೆಗಳು ನಮ್ಗೆ ಯಾಕೆ ಬೇಕು ಹೇಳು? ಸಂಗಮೇಶ್, ಇದೇ ದುಡ್ಡನ್ನ ನಿನ್ನ ಶಾಲೆಯ ಖರ್ಚಿಗಾದ್ರೂ ಬಳಸಿಕೊಡೋದು ಬಿಟ್ಟು ಇದನ್ನೆಲ್ಲ ಯಾಕೆ ತರ್ಲಿಕ್ಕೆ ಹೋಗಿದ್ದೆಪ್ಪ? ನಮಗೆ ಇದನ್ನೆಲ್ಲ ಯಾಕೆ ತರ್ಲಿಕ್ಕೆ ಹೋಗಿದ್ದೆ? ಅದು ಹಾಗಲ್ಲಣ್ಣ, ಈ ವರ್ಷ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಅಂತ 2,000 ಬಂದಿತ್ತು, ಅದಕ್ಕೆ ಬರುವಾಗ ನಿಮಗೆಲ್ಲ ಬಟ್ಟೆ ತಂದು ಬಿಟ್ಟೆನ. ಸಂಗಮೇಶ, ನಾವು ಹಳ್ಳಿಯಲ್ಲಿ ಹುಟ್ಟಿದ ನಾವು ಹೊಲೆ ಗದ್ದೆಗಳಲ್ಲಿ ದುಡಿಯುವ ರೈತರು. ಹೊಟ್ಟೆಯನ್ನು ಕಟ್ಟಿ ಬಟ್ಟೆಯನ್ನು ಬಿಟ್ಟು ದುಡಿಯುವ ರೈತರಿಗೆ ಯಾಕಪ್ಪ ಈ ಬಟ್ಟೆ? ಹೌದಪ್ಪ ಮೈದಿನಿ, ನೀನು ಶಹರದಲ್ಲಿ ಓದುವನು, ನೀನೇ ಒಂದೆರಡು ಜೊತೆ ಬಟ್ಟೆ ತೆಗೆದುಕೊಳ್ಳುವುದನ್ನು ಬಿಟ್ಟು ನಮ್ಗೆ ಯಾಕೆ ತರಲಿಕ್ಕೆ ಹೋದೆಪ್ಪ? ಸುಮ್ಮನೆ ಹಣವನ್ನ ಯಾಕೆ ಖರ್ಚು ಮಾಡಿದೆ ಹೇಳಿ? ಅತ್ತಿಗೆ, ಇಷ್ಟು ವರ್ಷ ನೀವು ಕಷ್ಟಪಟ್ಟು ದುಡಿದು ನಮ್ಮ ಓದಿಗೆ ಶ್ರಮ ಪಟ್ಟಿದ್ದು ಸಾಲದೆ ಯಾವ ಜನ್ಮದ ಋಣಾನ ಬಂದನೋ ಏನೋ, ಈ ಜನ್ಮದಲ್ಲಿ ನೀವು ನನಗೆ ತಾಯಿ ಹಾಗೆ ಸಿಕ್ಕಿದ್ದೀರಾ ಅತ್ತಿಗೆ, ತಾಯಿ ಹಾಗೆ ಸಿಕ್ಕಿದ್ದೀರಾ. ಅಣ್ಣ, ಅತ್ತಿಗೆ. ಬಾ ಮೈಲಾರಿ, ಬಾ. ಈಗ ಬಂದೇನಪ್ಪ? ಅದು ಯಾರು ಬಂದಿದ್ದಾರೆ ಅಂತ ಸ್ವಲ್ಪ ನೋಡಿಲಿ. ಓಹೋ ಸಂಗಮೇಶ, ಯಾವಾಗ ಬಂದಿದ್ಯಪ್ಪ? ಹಾ, ಈಗ ತಾನೇ ಬಂದೇನಾ? ಚೆನ್ನಾಗಿದ್ದೀನಿ. ನೋಡು, ನೀನು ಪರೀಕ್ಷೆಯಲ್ಲಿ ರ್ಯಾಂಕ್ ಬರಬೇಕು. ಈ ತಾಲೂಕಿಗೆ ಯಾರೂ ನಮ್ಮ ರೈತನ ಮಕ್ಕಳಿಗೆ ಕಮ್ಮಿ ಇಲ್ಲ ಎಂದು ಧೈರ್ಯದಿಂದ ಕೈ ಎತ್ತಿ ಹೇಳಬೇಕು ಸಂಗಮೇಶ, ಕೈ ಎತ್ತಿ ಹೇಳಬೇಕು. ಅಣ್ಣ, ನಿಮ್ಮ ಎಲ್ಲರ ಆಸೆಯನ್ನು ನಾನು ಈಡೇರಿಸುತ್ತೇನೆ. ಇದು ಮಾರುತಿ ದೇವರ ಮೇಲೆ ಸತ್ಯ. ಆ ನಂಬಿಕೆ ನನಗಿದೆಯಪ್ಪ ಮೈದಿನ. ಸಂಗಮೇಶ, ನಿನ್ನಿಂದಲೇ ಈ ಮನೆತನ ಉದ್ಧಾರವಾಗಬೇಕು, ನಿನ್ನಿಂದ ಈ ಮನೆತನದ ನಂದ ದೀಪವಾಗಿ ಬೆಳಗಬೇಕು, ಅದೇ ಈ ನಿನ್ನತ್ತಿಗೆ ಆಸೆಯಪ್ಪ. ಹಾ ಬನ್ನಿ, ಕೈಕಾಲು ಮುಖ ತೆಗೆದುಕೊಂಡು ಊಟ ಮಾಡೋರಂತೆ. ಅತ್ತಿಗೆ, ಇದೇ ಸಂತೋಷದಲ್ಲಿ ಒಂದು ಹಾಡನಾದ್ರೂ ಹಾಡಬಾರ್ದೆ? ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರಿಯ ಸಂಸಾರ, ದೇವರ ಬಂದರು ಮಾತಾಡದೆ ಸ್ವರ್ಗದ ನಮ್ಮಿ ಸಂಸಾರ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರಿಯ ಸಂಸಾರ, ದೇವರ ಬಂದರು ಮಾತಾಡದೆ ಸ್ವರ್ಗದ ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮಿದೆಯೊಳಗೆ, ನಮ್ಮೊಳಗೆ ನಮ್ಮಿದೆಯೊಳಗೆ ಆಹಾರವಿದೆ, ಮನಸೊಳಗೆ ಮನಸೊಳಗೆ ಕನಸಿದೆ. ಅಣ್ಣ 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 ಇವರು ನಮ್ಮ ಜೀವರು, ಕೋಟಿ ಜನ್ಮ ಬಂದರು ಗೊಬ್ಬರು.
ಕಾಣದಿದ್ದರು ಬುದ್ಧನ ಮನಸ್ಸೋ ಬನ್ನಿ ಹಾಗಾದ್ರೆ ಊಟ ಮಾಡುವ. ನಮ್ಮ ಗೌಡರು ಹೇಳಿದ ಹಾಗೆ ರಾಜೀವಪ್ಪನ ಮನೆಗೆ ಬಂದಾಯಿತು. ಇನ್ನೇನಿದ್ರು ಬಂದ ಕಾರ್ಯವನ್ನು ಮುಗಿಸಿಕೊಂಡು ಹೋಗುವುದೊಂದೇ ಬಾಕಿ. ಯಾರಿದ್ದೀರಾ ಮನೆಯಲ್ಲಿ? ಬಾ ಕಾಳಿಂಗ ಬಾ. ಏನು ದಾರಿ ತಪ್ಪಂದ ಕಾಣಿಸ್ತೆ? ಈ ಕಡೆ ಇತ್ತ ಕಡೆ ಪಯಣ. ಏನಾದರೂ ಕೆಲಸವಿತ್ತೆ? ಕೆಲಸವಿಲ್ಲದೆ ಎಲ್ಲಿಗೂ ಕಾಲು ಇಡುವವನಲ್ಲ ಈ ಕಾಳಿಂಗ. ತೆಗೆದುಕೊಳ್ಳಿ ನೋಟಿಸನ್ನು. ಇದಕ್ಕೆ ನಿಮ್ಮ ಒಪ್ಪಿಗೆ ತಿಳಿಸಿ. ಮೈಲಾರಿ ತೆಗೆದುಕೊಳ್ಳಪ್ಪ. ಇದರಲ್ಲಿ ಏನಿದೆ ಅಂತ ಸ್ವಲ್ಪ ಓದಿ ಹೇಳ್ತೀಯಾ? ಸರಿ ಅಣ್ಣ. ಅಣ್ಣ, ನಮ್ಮ 4 ಎಕರೆ ಜಮೀನನ್ನು ಫ್ಯಾಕ್ಟರಿ ಕಟ್ಟಲಿಕ್ಕೆ ಮಾರಾಟ ಮಾಡಬೇಕೆಂದು ನೋಟಿಸ್ ಕಳಿಸಿದಾರಣ್ಣ. ಇಲ್ಲ, ಸಾಧ್ಯವಿಲ್ಲ. ನಮ್ಮ ವಂಶ ಪರಂಪರವಾಗಿ ಬಂದಿರುವ ಆಸ್ತಿಯನ್ನು ಮಾರುವುದಕ್ಕೆ ಇಂದಿಗೂ ಸಾಧ್ಯವಿಲ್ಲ. ಕಾಳಿಂಗ, ಹೊರಟು ಹೋಗೋ ಇಲ್ಲಿಂದ. ರಾಜೀವಪ್ಪ, ಹೆಸರಿಗೆ ತಕ್ಕ ಹಾಗೆ ನೀನು ಬಾಳಬೇಕಾದರೆ ಸುಮ್ಮನೆ ನಮ್ಮ ದನಿಗಳ ಮಾತಿಗೆ ಒಪ್ಪಿಕೊಂಡರೆ ಸಾಕು. ನೀನು ರಾಜನಾಗಿ ಬಾಳುತ್ತೀಯ. ಇಲ್ಲದಿದ್ದರೆ ಕೊರಗಿ ಕೊರಗಿ ಸಾಯುತ್ತೀಯ. ಏನಂತೀಯ? ಲೇ, ಮತ್ತೊಬ್ಬರ ಮನೆ ಎಂದಲು ತಿಂದು ಬದುಕುತ್ತಿರುವ ನಾಯಿ ನನ್ನ ಮಗನೇ, ಆ ನಿಮ್ಮ ಕೆಟ್ಟ ಸಾಹುಕಾರನ ದಿಟ್ಟತನಕ್ಕೆ ಹೆದರಿ ನಮ್ಮ ಹೊಲವನ್ನು ನಿಮಗೆ ಕೊಡೋದಕ್ಕೆ ನಾವೇನು ನಿಮ್ಮ ಸಾಹುಕಾರ ಸಾಕಿದ ನಾಯಿ ಎಂದು ತಿಳಿದಿರುವೆಯ? ನಾಯಿ? ಆ? ಈ ನಿಯತ್ತಿನ ನಾಯಿ ಸಾಕಿದ ದನಿಯ ಮಾತನ್ನು ನೆರವೇರಿಸಲೆಂದೇ ಇಲ್ಲಿ ಬಂದಿದ್ದೇನೆ ಹೊರತು ಸುಮ್ಮನೆ ಹಾಗೆ ಹೊಗಳಿ ಹೋಗುವುದಕ್ಕಲ್ಲ. ನಮ್ಮ ದನಿ ತೋರಿಸಿದ ನಾಯಿಯನ್ನು ಬೇಟೆಯಾಡಿ ತಿನ್ನುವುದೇ ಈ ನಿಯತ್ತಿನ ನಾಯಿಯ ಕೆಲಸ. ಏಯ್ ನಾಯಿ ನನ್ನ ಮಗನೇ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನಿನ್ನನ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಾದ್ದು ಒಳಗೆ ಹಾಕ್ಬೇಕಾಗುತ್ತೆ. ಎಚ್ಚರ. ಪೊಲೀಸ್ ಕಂಪ್ಲೇಂಟ್? ಈ ಕಾಳಿಂಗ ಸರ್ಪವನ್ನು ಅರೆಸ್ಟ್ ಮಾಡುವ ಅಧಿಕಾರಿ ಯಾರಿದ್ದಾರೆ ಈ ಊರಿನಲ್ಲಿ? ಕೋರ್ಟು ಕಚೇರಿಗಳೆಲ್ಲ ನಮ್ಮ ಗೌಡರ ಜೇಬಿನಲ್ಲಿರುವಾಗ ನಮ್ಮನ್ಯಾವ ಅಧಿಕಾರಿ ಏನೂ ಮಾಡಲಾರರು. ಅಧಿಕಾರ ಇದೆ ಎಂದು ಮಾತ್ರಕ್ಕೆ ಸರ್ಕಾರವೇನು ನಿಮ್ಮಪ್ಪಂದೆಂದು ತಿಳ್ಕೊಂಡೇನು? ಮುಟ್ಟಾಳ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಹೊಲವನ್ನು ಬಿಟ್ಟುಕೊಳ್ಳಲಾರೆವು. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಸರ್ಕಾರ? ಯಾವ ಸರ್ಕಾರ? ಸರ್ಕಾರ ಅಂದ್ರ ನಮ್ಮ ದನಿ, ನಮ್ಮ ದನಿ ಅಂದ್ರ ಸರ್ಕಾರ. ಇದನ್ನು ಅರಿತು ಸುಮ್ಮನೆ ನಿಮ್ಮ ಹೊಲ ಕೊಟ್ಟರೆ ಸರಿ. ಇಲ್ಲದಿದ್ದರೆ ಏಯ್, ನಡೆಯುವುದೇ ಬೇರೆ. ಯಾವನೋ ನೀನು? ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನಮ್ಮ ಆಸ್ತಿಯನ್ನ ನಿನಗೆ ಯಾಕೋ ಬಿಟ್ಕೊಡ್ಬೇಕು? ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ನೋಡಿ, ಗಂಡಸಿನ ವ್ಯವಹಾರದಲ್ಲಿ ಒಂದು ಹೆಣ್ಣು ತಲೆ ಹಾಕಬಾರದಂತೆ. ಒಂದು ವೇಳೆ ಹಾಕಿದ್ದೆ ಆದರೆ
ಇಂಥ ಮರ್ಯಾದೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಎಚ್ಚರ. ಏಯ್ ಮುಚ್ಚ ಬಾಯಿನ ಮುಟ್ಟಾಳ. ನಮ್ಮ ಮನೆಗೆ ಬಂದು ನಮಗೆ ಎಚ್ಚರಿಕೆ ಮಾತು ಹೇಳ್ತಾ ಇದೆಯಲ್ಲ. ಏಯ್ ನೀನಲ್ವೋ ನಿಮ್ಮ ಅಪ್ಪನ ದನಿ ಬಂದ್ರು ಕೂಡ ನಮ್ಮ ಆಸ್ತಿಯನ್ನು ನಾವು ಬಿಟ್ಕೊಡೋದಿಲ್ಲ. ತೊಲಗು ಈ ಮನೆಯಿಂದ. ಇಷ್ಟು ತಿಳಿಸಿ ಹೇಳಿದರು ನಿಮಗೆ ಅರ್ಥವಾಗದಿದ್ದರೆ ಅದು ನಿಮ್ಮ ಹಣೆ ಬರ. ಒಂದು ವೇಳೆ ಎಡೆ ಎತ್ತಿದ ಘಟಸರ್ಪವನ್ನು ಎದುರು ಹಾಕಿಕೊಳ್ಳಬಹುದು, ಆದರೆ ಒಬ್ಬ MLA ಯನ್ನು ಎದುರು ಹಾಕಿಕೊಂಡು ಅದು ಹೇಗೆ ಬದುಕುತ್ತೀರೋ ಬದುಕಿ ತೋರಿಸಿ. ಏ ಕಾಳಿಂಗ, ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡಿದಕ್ಕೆ ಕೊರ್ಯಾರ ಹುಡುಗ ಅನ್ಕೊಂಡ್ರನೋ. ಮೈಲಾರಿ, ವೀರ ಮೈಲಾರಿ, ಹೋಗಿ ಆ ನಿಮ್ಮ ಗೌಡನಿಗೆ ನನ್ನ ಅಡ್ರೆಸ್ ಹೇಳು. ಆ ನಿಮ್ಮ ಗೌಡ ಹೇಳಿದ ಹಾಗೆ ಕೇಳೋದಕ್ಕೆ ನಾನೇನು ಶಿವನ ಮುಂದೆ ಕುಂತಿರುವ ನಂದಿ ಅಲ್ಲ, ಆ ದುರ್ಗಿನ ಹೊತ್ಕೊಂತಿರುವ ಸಿಂಹ ನಾನು. ಲೇ ಕಾಳಿಂಗ, ಈ ಮೈಲಾರಿಯ ಕೋಪದ ತಾಪ ನೆತ್ತಿಗೆ ಇರುವ ಮೊದಲು ಇಲ್ಲಿಂದ ಕಾಲ್ ಕೆತ್ತರೆ ಸರಿ, ಇಲ್ಲದಿದ್ದರೆ ಈ ನನ್ನ ಆರಂಭದ ಯುದ್ಧದಲ್ಲಿ ಮೊದಲನೇ ಗದ್ದುಗೆ ನಿನ್ನದಾಗುತ್ತದೆ. ಹೊರಟು ಹೋಗು ಇಲ್ಲಿಂದ. ಗದ್ದುಗೆ? ಈ ಕಾಳಿಂಗನ ಗದ್ದುಗೆಯನ್ನು ಕಟ್ಟುವ ಗಂಡು ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ಮೈಲಾರಿ, ಈ ಮಲಗಿರುವ ಸಿಂಹನ ಮುಟ್ಟೆಬ್ಸಿಲ್ಲ, ತಟ್ಟೆಬ್ಸಿಲ್ಲ, ಮಗನೇ ಬಡದೆಬ್ಸಿದೀಯಾ. ಇನ್ನೇನಿದ್ರು ಬಗದಾಕದೆ. ಮೈಲಾರಿ, ಹೋಗುವ ಮುಂಚೆ ನಿನಗೊಂದು ಮಾತನ್ನು ಹೇಳುತ್ತೇನೆ, ನೆನಪಿಟ್ಟುಕೋ. ದೀಪ ಹಾರುವಾಗ ಮನಸ್ಸಿನ ತಾಪ ಹೆಚ್ಚಾಗಿ ಉರಿಯುತ್ತದಂತೆ. ಆ ತರಗೆಟ್ಟು ಮಾತನಾಡುವ ನಿನಗೆ ಮುಂದೊಂದು ದಿನ ಆತಂಕದ ಸಂಖ್ಯೆ ಖಾತರಿಂದ ತಿಳಿದುಕೋ ಮಗನೇ. ಹೋಗಿ ಬರುತ್ತೇನೆ. ಮೈಲಾರಿ, ಈ ರಾಜಕೀಯದವ್ರನ್ನ ಎದುರಾಕೊಳ್ಳೋದು ಬಲು ಕಷ್ಟ ಕಣಪ್ಪ. ಮತ್ತೆ ಅವ್ರನ್ನ ಎದುರಾಕೊಳ್ಳೋದು ಬದುಕೋದು ಅಷ್ಟೊಂದು ಸರಿಯಲ್ಲಪ್ಪ. ಅವರು ಯಾವಾಗ ಯಾರ ಬೆಳಿಗ್ಗೆ ಚೂರಿ ಆಗ್ತಾರಂತೆ ಗೊತ್ತಾಗೋದಿಲ್ಲಪ್ಪ, ಗೊತ್ತಾಗೋದಿಲ್ಲ. ಅಣ್ಣ, ನಮ್ಮಿಂದ ಅವರು, ಅವರಿಂದ ನಾವಲ್ಲ. ಅಂತ ಎಂಜಲ ತಿನ್ನೋ ನಾಯಿ ಮಕ್ಕಳಿಗೆ ಅಂಜಿ ಬದುಕವ್ರು ನಾವಲ್ಲ ಅಣ್ಣ. ಅವ್ರು ನಮ್ಮನ್ನೇನು ಮಾಡಲಾರರು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಣ್ಣ? ಅಂತ ಹುತ್ತಕ್ಕೆ ಕೈ ಹಾಕ್ಲಿಕ್ಕೆ ಆಗುತ್ತೇನಪ್ಪ? ಆ ಕೆಟ್ಟ ರಾಜಕೀಯದವರು, ಕೆಟ್ಟ ರಾಕ್ಷಸರು ಯಾವ ಹೊತ್ತಿನಲ್ಲಿ ಬೆನ್ನಿಗೆ ಚೂರಿ ಹಾಕ್ತಾರೆ ಗೊತ್ತಾಗೋದಿಲ್ಲಪ್ಪ. ಮೈಲಾರಿ, ನೀನು ಸ್ವಲ್ಪ ಹುಷಾರಾಗಿರಪ್ಪ. ಬನ್ನಿ, ಏನು ಊಟ ಮಾಡುವಂತೆ. ಸರಿ ಅತ್ತಿಗೆ. ಆಯ್ತು ನಡ್ರಿ, ಎಲ್ಲರೂ ಹೋಗೋಣ. ಬಾಜು ಬೂರನ ಗೆಳತಿ ಬಾಳ ನಡತಿಗೆ ಬರತಿ, ನನ್ನ ಜೀವ ಗಿಲಾಟ